ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ತಂದೆ ಮತ್ತು ಮಕ್ಕಳ ಸಂಬಂಧದಲ್ಲಿದ್ದು ನಾವಿಂದು ಪ್ರಾರ್ಥಿಸುತ್ತಿದ್ದೇವಾ? ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸು ನಮಗೆ ಪ್ರಾರ್ಥನೆ ಮಾಡಲು ಕಲಿಸಿಕೊಡ್ತಾರೆ. ಪ್ರಾರ್ಥನೆ ಎಂಬುದು ಯಾರ ಜೊತೆಗೆ ಆಗಿರಬೇಕು, ಹೇಗೆ ಪ್ರಾರ್ಥಿಸಬೇಕು, ಯಾವುದಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಯೇಸು ಇಲ್ಲಿ ತಿಳಿಸಿಕೊಡ್ತಾರೆ. ಪ್ರಿಯರೇ, ನಾವಿಂದು ಅನೇಕ ಪ್ರಾರ್ಥನೆಗಳನ್ನು ಮಾಡ್ತೇವೆ. ಗಂಟೆಗಟ್ಟಲೆ ಕೆಲವೊಮ್ಮೆ ಪ್ರಾರ್ಥನೆ ಮಾಡ್ತೇವೆ. ಕೆಲವೊಮ್ಮೆ ನಮಗೆ ಪ್ರಾರ್ಥನೆಗೆ ಟೈಮೇ ಇಲ್ಲ. ಕೆಲವೊಮ್ಮೆ ಪ್ರಾರ್ಥನೆಗಳು ನಮಗೆ ಇಷ್ಟ ಬಂದ ರೀತಿಯಲ್ಲಿ ಮಾಡ್ತೇವೆ ಮತ್ತು ಇತರರನ್ನು ಮೆಚ್ಚಿಸಲು ಸಹ ಪ್ರಾರ್ಥನೆ ಮಾಡ್ತೇವೆ. ಈ ರೀತಿ ಪ್ರಾರ್ಥನೆಗಳನ್ನು ಮಾಡೋದರಿಂದ ಏನೂ ಲಾಭವಿಲ್ಲ. ಯೇಸು ನಮಗೆ ಕಲಿಸಿಕೊಡುವ ಈ ಪ್ರಾರ್ಥನೆಯಲ್ಲಿ ಮೊದಲು ನಮಗೆ ತಿಳಿದು ಬರುತ್ತೆ, ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ ಎಂದು ನಾವು ತಂದೆ ಮಕ್ಕಳ ಒಂದು ಸಂಬಂಧದಲ್ಲಿ ಇದ್ದು ಪ್ರಾರ್ಥಿಸಬೇಕು ಎಂಬುದಾಗಿ ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಸೃಷ್ಟಿಕರ್ತನಿಗೆ ಯೆಹೋವ, ಎಲ್ ಶಡಾಯ್, ಎಲೋಹಿಮ್ ಈ ರೀತಿಯಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ನಾವು ತಂದೆಯ ಜೊತೆಗೆ ಒಂದು ಸಂಬಂಧ, ಯೇಸು ಕ್ರಿಸ್ತರ ಮುಖಾಂತರ ಆ ಮಕ್ಕಳ ಸಂಬಂಧ, ಮಗನ ಮಗಳ ಸಂಬಂಧ ನಮಗೆ ಲಭಿಸಿದೆ. ಈ ಸಂಬಂಧವನ್ನು ಹಿಂದೊಮ್ಮೆ ಮೊದಲ ಮನುಷ್ಯನಾದ ಆದಾಮನ ಅವಿಧೇಯತೆಯಿಂದ ಸಕಲ ಮನುಷ್ಯ ಕುಲ ಕಳೆದುಕೊಂಡಿತು. ಆದರೆ ಯೇಸು ತನ್ನ ಶಿಲುಬೆಯ ಮರಣದ ತನಕ ಆ ವಿಧೇಯರಾಗಿ ನಮಗೆ ಆ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡಿಕೊಟ್ರು. ಇವತ್ತು ನಾವು ತಂದೆಗೆ ಅಪ್ಪ ತಂದೆಯೇ ಎಂದು ಕರೆಯುವ ಸೌಭಾಗ್ಯ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟ ಎಲ್ಲರಿಗೂ ಲಭಿಸಿದೆ. ಅವರ ಜೊತೆ ಮಾತಾಡಲು, ಅವರಲ್ಲಿ ಅನ್ಯೋನ್ಯವಾಗಿ ಇರಲು ಮತ್ತು ಆ ಪ್ರೀತಿಯ ಬಾಂಧವ್ಯದ ಆ ಸಂಬಂಧಕ್ಕೆ ನಾವೆಲ್ಲರೂ ಬಂದಿರೋದು ದೇವರ ಕೃಪೆಯಾಗಿದೆ. ಯಾವ ರೀತಿಯಲ್ಲಿ ಒಬ್ಬ ಒಳ್ಳೆಯ ಮಗ ತನ್ನ ತಂದೆಯನ್ನು ಮೆಚ್ಚಿಸಲು ನೋಡ್ತಾನೋ, ಇವತ್ತು ನಮ್ಮ ಪ್ರಾರ್ಥನೆ ಕೂಡ ತಂದೆಯನ್ನು ಮೆಚ್ಚಿಸೋದಕ್ಕಾಗಿ, ತಂದೆಯ ಚಿತ್ತ ಏನೆಂದು ಅರಿತುಕೊಳ್ಳೋದಕ್ಕಾಗಿ ಆಗಿರಬೇಕು. ಇಲ್ಲಿ ನಾವು ನೋಡ್ತೇವೆ, ಅಪ್ಪ ತಂದೆಯೇ ಅಂತ ಮೊದಲು ನಾವು ಕರೆದ ಮೇಲೆ ನಾವು ಮಾಡಬೇಕಾಗಿರೋದು ಕೃತಜ್ಞತಾ ಭಾವದಿಂದ ತಂದೆಗೆ ಸ್ತುತಿ ಸ್ತೋತ್ರ ಗೀತೆಗಳನ್ನು ಸಲ್ಲಿಸುವವರಾಗಬೇಕು. ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ಇಲ್ಲಿ ಸ್ತುತಿ ಸ್ತೋತ್ರ ನಮ್ಮ ಬಾಯಲ್ಲಿ ತಂದೆ ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ, ತಂದೆ ನಮಗಾಗಿ ಏನು ಮಾಡಿದ್ದಾರೆ, ಈ ಸತ್ಯವನ್ನು ಅರಿತುಕೊಂಡು ನಾವು ಯಾವತ್ತೂ ತಂದೆಯ ಬಳಿ ಕೃತಜ್ಞತಾ ಭಾವದೊಂದಿಗೆ ಮುಂದೆ ಸಾಗಬೇಕು ಎಂಬುದಾಗಿ ಈ ಪ್ರಾರ್ಥನೆ ನಮಗೆ ಕಲಿಸಿಕೊಡುತ್ತೆ. ಮುಂದೆ ತಂದೆಯ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವಂತೆ ಈ ಭೂಲೋಕದಲ್ಲಿ ಬರಲಿ. ಹೌದು ಪ್ರಿಯರೇ, ಇವತ್ತು ನನ್ನ ಚಿತ್ತ ಅಲ್ಲ, ನಾನು ತಂದೆಯ ಮಗಳಾಗಿರೋದ್ರಿಂದ, ನಾವೆಲ್ಲರೂ ಮಕ್ಕಳಾಗಿರೋದ್ರಿಂದ ತಂದೆಗೆ ಏನು ಆಸೆ ಇದೆಯೋ ಆ ಸ್ವರ್ಗ ಈ ಭುವಿಯಲ್ಲಿ ಎಲ್ಲ ಸಕಲ ಮನುಷ್ಯ ಕುಲ ಅವರ ಮಕ್ಕಳಾಗಬೇಕು ಅಂತ ಅವರು ಬಯಸ್ತಾರೆ. ಮತ್ತು ಸೃಷ್ಟಿಸಿದ ದೇವರು ಇವತ್ತು ತಂದೆಯಾಗಿದ್ದಾರೆ ನಮಗೆ. ಪ್ರಿಯರೇ, ನಮಗೆ ತಂದೆ ಚಿತ್ತ ತಿಳಿಯಬೇಕಾದರೆ ನಮ್ಮಲ್ಲಿ ಪವಿತ್ರಾತ್ಮ ಇರಬೇಕು. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವ ನಮ್ಮಲ್ಲಿ ಆ ಹೊಸ ಜೀವ ಲಭಿಸಿದೆ. ಇವತ್ತು ಆ ಪರಿಶುದ್ಧಾತ್ಮರ ಅನ್ಯೋನ್ಯತೆಯಲ್ಲಿ ನಾವು ಬಾಳುವಾಗ, ವಿಶ್ವಾಸದಿಂದ ಆ ಪರಿಶುದ್ಧಾತ್ಮರಲ್ಲಿ ನಾವು ಅನ್ಯೋನ್ಯತೆಯಲ್ಲಿ ಪ್ರಾರ್ಥಿಸಿದಾಗ ಖಂಡಿತ ನಮಗೆ ತಂದೆಯ ಚಿತ್ತ ತಿಳಿಯುತ್ತೆ. ಇಂದಿನ ಹಳೆ ಒಡಂಬಡಿಕೆಯ ವಾಚನದಲ್ಲಿ ನಾವು ನೋಡ್ತೇವೆ, ಎಲಿಯ ಪ್ರವಾದಿ ಮತ್ತು ಎಲೀಷ ಪ್ರವಾದಿ ಆ ಪವಿತ್ರಾತ್ಮರಿಂದ ತುಂಬಲ್ಪಟ್ಟಾಗ ದೇವರ ಚಿತ್ತವನ್ನು ಅರಿತುಕೊಂಡು ಆ ಸ್ವರ್ಗ ರಾಜ್ಯವನ್ನೇ ಅನೇಕ ಸ್ವರ್ಗ ರಾಜ್ಯದ ಮಹತ್ ಕಾರ್ಯಗಳಿಂದ, ಪ್ರವಾದನೆಗಳಿಂದ ಜನರಿಗೆ ದೇವರ ಕಡೆಗೆ ಸೆಳೆದ್ರು. ನಿಜವಾದ ದೇವರು ಯಾರೆಂದು ಮತ್ತು ಅವರ ಶಕ್ತಿ ಎಂಥದೆಂದು ದುಷ್ಟ ಜನರಿಗೆ, ಅವಿಶ್ವಾಸದಲ್ಲಿರುವವರಿಗೆ, ಅರಸರಿಗೆ, ಉನ್ನತ ಸ್ಥಾನದಲ್ಲಿರುವವರಿಗೆ ತೋರಿಸಿಕೊಟ್ರು. ಪ್ರಿಯರೇ, ಯೇಸುವಿನ ಆತ್ಮ ಪಡೆದ ನಾವು, ತಂದೆಗೆ ಮಕ್ಕಳಾದ ನಾವು
ನಮ್ಮಲ್ಲಿಯೂ ಅದೇ ಪರಿಶುದ್ಧಾತ್ಮ ಇರೋದರಿಂದ ಇವತ್ತು ನಾವು ಅನ್ಯರಂತೆ ಪ್ರಾರ್ಥಿಸೋದು ಬೇಡ. ಬದಲಾಗಿ ಒಂದು ಒಳ್ಳೆಯ ತಂದೆ ಮಗಳ ಸಂಬಂಧದಲ್ಲಿದ್ದು ತಂದೆಯ ಜೊತೆಗೆ ಒಂದಾಗಿದ್ದು ಅವರ ಸಾನ್ನಿಧ್ಯ ಪ್ರಸನ್ನತೆ ಅನುಭವಿಸುತ್ತಾ ಅವರ ಇಷ್ಟವನ್ನು ನೆರವೇರಿಸುತ್ತಾ ನಾವು ಜೀವಿಸೋಣ. ಅವರ ಮುದ್ದು ಮಕ್ಕಳಾಗಿ ಬಾಳೋಣ. ಆಮೇನ್. ಪ್ರೈಸ್ ದ ಲಾರ್ಡ್.